ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಅಕ್ಬರ್, ಅಮೋಘಿ ಮೋಟಾರ್ ಶಿರ್ಸಿಯಿಂದ. ಇವತ್ತು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ. ಪುತ್ತೂರು ಕೃಷಿ ಮೇಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೃಷಿ ವಿಭಾಗದ ಅಧಿಕಾರಿಗಳು ನಮ್ಮ ಅಮೋಘ ಈ ಕಾರ್ಟ್ ಅನ್ನು ನೋಡಿ ಖುಷಿಪಟ್ಟು ಒಂದು ಗಾಡಿಯನ್ನು ಖರೀದಿಸಿದ್ದರು. ಅದರ ಬಳಕೆಯಿಂದ ಮತ್ತು ಖುಷಿಪಟ್ಟು ಇಂದು ಮತ್ತೆ 4 ಗಾಡಿಯನ್ನ ಅವರು ಖರೀದಿಸಿದ್ದಾರೆ. ನಮಗೆ ಶ್ರೀ ಕ್ಷೇತ್ರಕ್ಕೆ ನಮ್ಮ ಅಮೋಘ ಈ ಕಾರ್ಟ್ ಅನ್ನು ನೀಡುತ್ತಿರುವುದಕ್ಕೆ ತುಂಬಾ ಹೆಮ್ಮೆ ಇದೆ. ನಮ್ಮಂತ ಚಿಕ್ಕ ಸಂಸ್ಥೆಗಳನ್ನು ಪೂಜ್ಯರಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ತಮ್ಮ ಹರ್ಷೇಂದ್ರ ಹೆಗಡೆ ಅವರು ಮತ್ತು ಕೃಷಿ ವಿಭಾಗದ ಬಾಲಕೃಷ್ಣ ಪೂಜಾರಿ ಅವರು ಸಪೋರ್ಟ್ ಮಾಡಿ ನಮ್ಮಂತವರನ್ನು ಬೆಳೆಸ್ತಾ ಇರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಮತ್ತು ಗೌರವ ಇದೆ. ಅವರ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಇನ್ನು ಮುಂದೆ ಕೂಡ ಅವರಿಗೆ ಒಳ್ಳೆ ರೀತಿ ಸರ್ವಿಸ್ ಅನ್ನ ನೀಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದೇನೆ. 3 ವರ್ಷದ ಹಿಂದೆ ನಮ್ಮ ಒಂದು ಸಣ್ಣ ಕಲ್ಪನೆಯಿಂದ ಶುರುವಾದ ಈ ಕಾರ್ಟ್ ಇವತ್ತು ಈ ಹಂತವನ್ನು ತಲುಪಿದ್ದು ತುಂಬಾ ಖುಷಿಯಾಗಿದೆ. ಇನ್ನು ಯಾರಾದರೂ ಆಸಕ್ತ ರೈತ ಬಾಂಧವರಿಗೆ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ, ಉತ್ತಮವಾದ ಸೇವೆಯನ್ನು ನೀಡುತ್ತೇವೆ. ಆತ್ಮೀಯ ಕೃಷಿಕ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಕಳೆದ ಜನವರಿ 2026ರಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆದಂಥ ಕೃಷಿ ಮೇಳದಲ್ಲಿ ಶಿರ್ಸಿಯ ಅಮೋಘ್ ಈ ಕಾರ್ಟ್ ಅನ್ನುವಂಥ ಸಂಸ್ಥೆ ಒಂದು ದ್ವಿಚಕ್ರ ವಾಹನ ಚಾಲಿತ ಕೈಗಾಡಿಯನ್ನು ಮಾರುಕಟ್ಟೆಗೆ ಪ್ರಸ್ತುತಪಡಿಸಿದ್ರು. ನಾವು ಧರ್ಮಸ್ಥಳದಿಂದ ಒಂದು ತಂಡ ಹೋಗಿದ್ದೆವು. ನನ್ನ ಹೆಸರು ಬಿ ಬಾಲಕೃಷ್ಣ ಪೂಜಾರಿ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಕೃಷಿ ವಿಭಾಗದ ಮುಖ್ಯಸ್ಥನಾಗಿ ಕಳೆದ 44 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಒಂದು ತಂಡ ಪುತ್ತೂರಿನ ಕೃಷಿ ಮೇಳಕ್ಕೆ ಹೋದಾಗ ಈ ಒಂದು ದ್ವಿಚಕ್ರ ಚಾಲಿತ ಕೈಗಾಡಿಯನ್ನು ನೋಡಿ ನಾವು ಬಹಳ ಸಂತೋಷಪಟ್ಟಿದ್ದೆವು. ಬಹಳ ಬಹುಪಯೋಗಿ ಕೈಗಾಡಿ ಅಂತ ಮನಗಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ ಮೇ ತಿಂಗಳಿನಲ್ಲಿ ನಾವೊಂದು ಬೇರೆ ಬೇರೆ ಯಂತ್ರಗಳ ಪ್ರಾತ್ಯಕ್ಷಿಕೆಯನ್ನು ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಸಹೋದರ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಮಾಡಿದ್ದೆವು. ಆ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ನಮ್ಮ ಅಮೋಘ ಈ ಕಾರ್ಟ್ನವರ ಕೈಗಾಡಿ ಮತ್ತು ನಮ್ಮ ಕಾಳುಮೆಣಸು ಬೇರ್ಪಡಿಸುವ ಯಂತ್ರ ಮತ್ತು ಅನೇಕ ಯಂತ್ರೋಪಕರಣಗಳನ್ನು ನಾವು ತರಿಸಿದ್ವಿ. ಈ ಪ್ರಾತ್ಯಕ್ಷಿಕತೆಯಿಂದಾಗಿ ನಮಗೆ ಇದನ್ನು ಖರೀದಿ ಮಾಡಬೇಕನ್ನುವಂಥ ಆಸಕ್ತಿ ಹೊಂದಿ 2 ತಿಂಗಳ ಹಿಂದೆ ನಾವು ಒಂದು ಕೈಗಾಡಿಯನ್ನು ಪ್ರಾಯೋಗಿಕವಾಗಿ ಧರ್ಮಸ್ಥಳದ ಕೃಷಿ ವಿಭಾಗಕ್ಕೆ ಖರೀದಿ ಮಾಡಿದ್ದೀವಿ. ಈ ಒಂದು ಕೈಗಾಡಿ ನಮಗೆ ಕಳೆದ 2 ತಿಂಗಳಿನಿಂದ ಬಹಳ ನಮ್ಮ ಎಲ್ಲ ಜಾಗಗಳಲ್ಲಿ ಗುಡ್ಡ, ಎತ್ತರ ಪ್ರದೇಶ, ತಗ್ಗು ಪ್ರದೇಶ, ಜಾರುವ ಪ್ರದೇಶ ಎಲ್ಲ ಕಡೆಗೂ ಬಹಳ ಸೂಕ್ತ ಅಂತ ಕಂಡು ಬಂತು. ಒಂದು ನಮೂನೆ ಟ್ರಾಕ್ಟರ್ ಟೈಪಿನ ಟಯರ್ ಇರೋದ್ರಿಂದ ಎಲ್ಲಿ ಕೂಡ ಸ್ಕಿಡ್ ಆಗುವುದಿಲ್ಲ. ಬ್ಯಾಟರಿ ಚಾಲಿತ ಒಂದು ಕೈಗಾಡಿ. ಇದನ್ನು ನಮ್ಮ ಅಮೋಘ ಈ ಕಾರ್ಟಿನ ಮಾಲಕರಾದ ಸಂತೋಷ್ ರಾವ್ ಶಿರ್ಸಿಯವರು ಬಹಳ ಶ್ರದ್ಧೆಯಿಂದ ಆಸಕ್ತಿಯಿಂದ ಕೃಷಿಕರ ಮನೆ ಬಾಗಿಲಿಗೆ ತರ್ತಾ ಇದ್ದಾರೆ. ಕೈಗಾಡಿ ಎಷ್ಟು ಆಕರ್ಷಣೆ ಆಗಿದೆಯೋ ಅದೇ ರೀತಿ ನಮ್ಮ ಶಿರ್ಸಿಯ ಸಂತೋಷ್ ರವರ ಮನೋಧರ್ಮ ಮತ್ತು ಅವರ ವ್ಯಕ್ತಿತ್ವ
ಬಹಳ ನಾವು ಮೆಚ್ಚಿಕೊಂಡಿದ್ದೇವೆ. ಅದು ಅವರಿಗೆ ಇನ್ನಷ್ಟು ಕಲಶಪ್ರಾಯ ಆಗಿದೆ. ಇವತ್ತಿನ ದಿನ ನಾವು ಇವತ್ತು ಪುನಃ 4 ಕೈಗಾಡಿಗಳನ್ನು ಹೊಸದಾಗಿ ಖರೀದಿಸಿ, ಇದು ಬಹುಪಯೋಗಿ ಕೈಗಾಡಿ. 3 ಕ್ವಿಂಟಾಲ್ನಿಂದ 4 ಕ್ವಿಂಟಾಲ್ ಅಂದರೆ 400 kg ಅಷ್ಟು ಭಾರವನ್ನು ತೋಟದ ಮಧ್ಯೆ 3ರಿಂದ 4 ಫೀಟ್ ಅಗಲದಲ್ಲಿ ಎಲ್ಲೆಂದರಲ್ಲಿ ಕೊಂಡೋಗುವ ಸಾಮರ್ಥ್ಯ ಹೊಂದಿದೆ. ಅದರಿಂದಾಗಿ ಎಲ್ಲ ರೀತಿಯ ಸೌಲಭ್ಯಗಳು ಅದರಲ್ಲಿದೆ. ತಾವು ನಮ್ಮ ಜಿಲ್ಲೆಯ ರೈತರು ಈ ಒಂದು ಕೈಗಾಡಿಯ ಪ್ರಯೋಜನವನ್ನು ಪಡೆಯಬಹುದು ಅಂತೇಳಿ ನನ್ನ ಅಭಿಪ್ರಾಯವಾಗಿದೆ. ಓಡಿಸ್ಬೋದು ಎಲ್ಲ ಕ್ಲೀನಾಗಿ. ನೀವು ಯಾವ ಕೃಷಿಯರಾಗಲಿ ಯಾವ ಡ್ರೈವರ್ ಆಗಲಿ ಓಡಿಸ್ಕೊಂಡು ಆರಾಮಾಗಿ ಬರ್ಬೋದು. ಈಜಿಯಾಗಿ ಬರ್ಬೋದು, ಆರಾಮಾಗಿ ಓಡಿಸ್ಕೊಂಡು ಎಲ್ಲಾದರೂ ಬರ್ಬೋದು. ಸ್ಪೀಡು 40 ಉಂಟು. ಸ್ಪೀಡು 40ರಲ್ಲಿ ಎಲ್ಲಿಗಾದರೂ ಹೋಗ್ಬೋದು, ಆರಾಮಾಗಿ ಮಾಡ್ಕೊಂಡು ಓಡಿಸ್ಕೊಂಡು ಬರ್ಬೋದು. ಹಾಂ, ಬ್ಯಾಲೆನ್ಸ್ ಎಲ್ಲ ಏನಿಲ್ಲ, ಒಂದು ನೂಲಷ್ಟೇ ಹೋಗೋದು, ಜಾಸ್ತಿ ಏನು ಹೋಗಲ್ಲ ಬ್ಯಾಲೆನ್ಸು. ನೂಲಷ್ಟು ಓಡಿಸ್ಬೋದು. ಹೊಸಬ್ರಿಗೂ ಓಡಿಸ್ಬೋದು, ಎಂತ ಆಡ ಮಕ್ಕಳು ಕೂಡ ಓಡಿಸ್ಬೋದು. ಹಾಂ, ಫಸ್ಟ್ ಟೈಮ್ ಬಿಟ್ಟಿದ್ದೀನಿ. ಅದೇ ಇದೇ ಫಸ್ಟು, ನಾನು ಇದೇ ಫಸ್ಟಿಂದನೇ ಓಡಿಸ್ತಾ ಇರೋದು. ಹಾಂ, ಚಲೋ ಅನ್ನಿಸ್ತೈತೆ. ಪ್ರಕಾಶ.